ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು 2500 ವರ್ಷಗಳ ಹಿಂದಿನ ಕೃಷ್ಣನ ಸ್ವರ್ಣ ನಗರಿ ದ್ವಾರಕಾದಲ್ಲಿ. ಬನ್ನಿ, ವೆಲ್ಕಮ್ ಟು ದ್ವಾರಕಾ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಆಲ್ಮೋಸ್ಟ್ ಒಂದು 4:30 ಆಗಿದೆ. ಸೊ ಇವಾಗ ಜಾಮ್ನಗರ ಬಿಡ್ತಾ ಇದ್ದೀವಿ. ಇಲ್ಲಿಂದ 130 ಕಿಲೋಮೀಟರ್ ದ್ವಾರಕಾ. ಆಲ್ಮೋಸ್ಟ್ ಒಂದು 7:30 ರೀಚ್ ಆಗ್ತೀವಿ. ನಾವು 7ಗೆಲ್ಲ ದ್ವಾರಕನ ರೀಚ್ ಆದ್ವಿ. ದ್ವಾರಕಾ ರೀಚ್ ಆಗೋದಕ್ಕೂ ಮುಂಚೆ ನಾವು ಬೈಕ್ನ ರೆಂಟಿಗೆ ತಗೊಳ್ಳೋಣ ಅಂತೇಳಿ ಒಂದು ರೆಂಟೆಡ್ ಶಾಪ್ಗೆ ಕಾಲ್ ಮಾಡಿದ್ವಿ. ಸೊ ನಾವು ಹೊರಗಡೆ ಬರೋಷ್ಟರಲ್ಲಿ ಅವರು ಬೈಕ್ ತಗೊಬಂದು ಸ್ಟೇಷನಲ್ಲಿ ನಿಲ್ಲಿಸಿದ್ರು. ಸೊ ಅದ್ರ ಕಾಸ್ಟ್ ಬಂದು 500 ಪರ್ ಡೇ. ಆ್ಯಂಡ್ ಇನ್ನೂ ಡೀಟೇಲ್ ಆಗಿ ನಿಮಗೆ ನಂಬರ್ಸ್ ಎಲ್ಲ ಬೇಕಂದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಇಲ್ಲಿಂದ ಕೃಷ್ಣ ನಡೆದ ಆದಿ ಕಡೆಗೆ ನಮ್ಮ ಪ್ರಯಾಣ ಶುರುವಾಯಿತು. ನಾವು ಫಸ್ಟ್ ಗೋಮತಿ ನದಿ ಹರಿಯುವಂತಹ ಪ್ಲೇಸ್ಗೆ ಬಂದ್ವಿ. ಈ ಪ್ಲೇಸ್ನ ಗೋಮತಿ ಘಾಟ್ ಅಂತ ಕರೀತಾರೆ. ಗಂಗಾ ನದಿ ಎಷ್ಟು ಪವಿತ್ರ ಅಂತ ಹೇಳ್ತಾರೋ ಅಷ್ಟೇ ಪವಿತ್ರ ಈ ಗೋಮತಿ ನದಿ ಅಂತ ಹೇಳ್ತಾರೆ. ಬಂದ ಭಕ್ತಾದಿಗಳೆಲ್ಲ ಇಲ್ಲಿ ಸ್ನಾನ ಮಾಡಿಕೊಂಡು ಆಮೇಲೆ ದ್ವಾರಕಾಧೀಶ್ ಟೆಂಪಲ್ನ ವಿಸಿಟ್ ಮಾಡ್ತಾರೆ. ಕಾಣ್ತಿರೋ ಸುಧಾಮ ಸೇತು ಮೂಲಕ ನಾವು ಆ ಕಡೆ ದಡನ ರೀಚ್ ಆಗ್ಬೋದಾಗಿತ್ತು. ಬಟ್ ಅದು ಸುಧಾಮ ಸೇತು ಕ್ಲೋಸ್ ಆಗಿರೋ ರೀಸನ್ ಇಂದ ನಾವು ಬೋಟ್ನ ತಗೊಂಡ್ವಿ. ಬೋಟ್ನ ಕಾಸ್ಟ್ ಬಂದು 100 rupees ಪರ್ ಪರ್ಸನ್. ತುಂಬಾ ಜಾಸ್ತಿ ಅಂತ ಅನ್ನಿಸ್ತು ನನಗೆ, ಯಾಕಂದ್ರೆ ಡಿಸ್ಟೆನ್ಸ್ ತುಂಬಾ ಕಡಿಮೆ ಇತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಆ ಕಡೆ ಪ್ಲೇಸಸ್ ನಾವು ನೋಡ್ಲೇಬೇಕಂದ್ರೆ ಬೋಟ್ನ ತಗೊಳ್ಳೇಬೇಕಾಗುತ್ತೆ. ನೋಡಿ, ಇಲ್ಲಿಂದ ದ್ವಾರಕಾಧೀಶ್ ಟೆಂಪಲ್ ಕಾಣಿಸುತ್ತೆ. ಕೆಳಗಡೆ ನಮಗೆ ಗೋಮತಿ ನದಿ ಹರಿಯುತ್ತೆ. ಹಿಂಗೆ ನೋಡಿ, ಈ ಕಡೆ ತಿರುಗಿದ್ರೆ ನಮಗೆ ಸಮುದ್ರ ಕಾಣಿಸುತ್ತೆ. ನಿಜವಾಗ್ಲೂ ತುಂಬ ಅದೃಷ್ಟ ಮಾಡಿದರೆ ಮಾತ್ರನೇ ಈ ಪ್ಲೇಸಿಗೆ ಬರೋಕ್ಕೆ ಸಾಧ್ಯ. ಸೊ ಒಂದ್ಸಲ ಈ ಪ್ಲೇಸ್ನ ವಿಸಿಟ್ ಮಾಡಿ ದ್ವಾರಕಾನ. ತುಂಬಾ ಮೈಂಡ್ ಬ್ಲೋಯಿಂಗ್ ಆಗಿರುವಂತಹ ಪ್ಲೇಸ್ ಇದು. ಇಲ್ಲಿ ನಾವು ಡೆಸರ್ಟ್ ಬೈಕ್ ರೈಡ್ ಎಕ್ಸ್ಪೀರಿಯನ್ಸ್ನ ಮಾಡಿದ್ವಿ. ಸೊ ಅದ್ರ ಕಾಸ್ಟ್ ಬಂದು 150. ನಮ್ಮನ್ನ ಇಲ್ಲಿಂದ ಸಮುದ್ರದ ಹತ್ರ ಕರ್ಕೊಂಡೋಗಿ ಅಲ್ಲೆಲ್ಲ ತೋರಿಸ್ಕೊಂಡು ಮತ್ತೆ ರಿಟರ್ನ್ ನಮ್ಮನ್ನ ಇಲ್ಲಿ ಕರ್ಕೊಬಂದು ಬಿಟ್ರು. ಸೊ ಅದ್ರ ಕಾಸ್ಟ್ 150. ಬಟ್ ಸಿಂಗಲ್ ಆಗಿ ಹೋಗ್ತೀವಂದ್ರೆ 100 rupees. ಆಕ್ಚುಲಿ ದ್ವಾರಕಾ ಈ ಸಮುದ್ರದ ಅಡಿನೇ ಇದೆ ಅಂತೇಳಿ ತುಂಬ ರಿಸರ್ಚ್ ಆಗಿದೆ. ನಾಸಾದಿಂದ ಕಂಡು ಹಿಡಿದಿದ್ದಾರೆ. ಕೃಷ್ಣ ಮಥುರದಲ್ಲಿ ಹುಟ್ಟುತ್ತಾನೆ. ಅಲ್ಲಿ ಅವರು ಕಂಸನ ಸಾಯಿಸಿದಾದ್ಮೇಲೆ ಉಗ್ರಸೇನ ಅಂದ್ರೆ ಕಂಸನ ಅಪ್ಪ ಉಗ್ರಸೇನನ್ನ ರಾಜನಾಗಿ ಮಾಡ್ತಾನೆ. ಸೊ ರಾಜನಾಗಿ ಮಾಡಿದ್ಮೇಲೆ ಅವರ ಮಾವ ಇರ್ತಾನಲ್ವಾ, ಕಂಸನ ಮಾವ, ಅವನ ಹೆಸರು ಜರಾಸಂಧ ಅಂತೇಳಿ, ಅವನು ಮಥುರದ ಮೇಲೆ 17 ಬಾರಿ ದಂಡಯಾತ್ರೆ ಮಾಡ್ತಾನೆ. ಪ್ರಜೆಗಳನ್ನ ಹೇಗಾದ್ರೂ ಕಾಪಾಡಬೇಕು ಅಂತೇಳಿ ಕೃಷ್ಣ ಮಥುರಾದಿಂದ ದ್ವಾರಕಕ್ಕೆ ಶಿಫ್ಟ್ ಆಗ್ತಾನೆ. ದ್ವಾರಕಕ್ಕೆ ಬಂದ್ಮೇಲೆ ಅವ್ರಿಗೆ ಒಂದು ಅಡಿನೂ ಭೂಮಿ ಇರಲ್ಲ. ಸೊ ಸಮುದ್ರ ದೇವರನ್ನ ಕೇಳ್ಕೊತಾರಂತೆ, ದೇವ್ರೆ ನೀನು ಭೂಮಿನ ಕೊಡು, ನಾನು ರಿಟರ್ನ್ ಹೋಗೋವಾಗ ನಿನಗೆ ಭೂಮಿನ ಕೊಟ್ಬಿಟ್ಟು ಹೋಗ್ತೀನಿ ಅಂತೇಳಿ. ಕೃಷ್ಣ ವೈಕುಂಠಕ್ಕೆ ಹೋಗ್ಬೇಕಾದ್ರೆ ಅವರ ಸಾಮ್ರಾಜ್ಯ ಏನಿತ್ತು ಅದು ನೀರಲ್ಲಿ ಮುಳುಗೋಯ್ತು ಅಂತ ಹೇಳ್ತಾರೆ. ಬಟ್ ಇನ್ನೊಂದು ಏನ್ ಹೇಳ್ತಾರಂದ್ರೆ, ಕುರುಕ್ಷೇತ್ರ ಯುದ್ಧದಲ್ಲಿ ಗಾಂಧಾರಿ ಶಾಪ ಆಗ್ತಾಳೆ ಕೃಷ್ಣನಿಗೆ. 99 ಮಕ್ಕಳನ್ನ ಯುದ್ಧದಲ್ಲಿ ಕಳ್ಕೊಂಡಿರ್ತಾಳೆ. ಸೊ ಇದನ್ನ ನೋಡಿ ಗಾಂಧಾರಿಗೆ ತುಂಬಾನೇ ಸಂಕಟ ಆಗುತ್ತೆ. ಸೊ ಇದರಿಂದ ಕೃಷ್ಣನಿಗೆ ಶಾಪ ಆಗ್ತಾಳೆ. ನೀನು ಯುದ್ಧನ ನಿಲ್ಲಿಸ್ಬೋದಾಗಿತ್ತು, ಆದ್ರೂ ನೀನು ನಿಲ್ಲಿಸ್ಲಿಲ್ಲ. ಸೊ ನಿನ್ನ ಅಂಶ ಏನಿದೆ ಅದು ನಿನ್ನ ಕಣ್ಮುಂದೆನೆ ನಾಶ ಆಗ್ಲಿ ಅಂತ ಇದು ಸ್ಟೋರಿ. ಬನ್ನಿ ನೆಕ್ಸ್ಟ್ ಪ್ಲೇಸ್ ನೋಡೋಣ.
ಅನ್ನೋ ಪ್ಲೇಸಿಗೆ ನಾವು ಇವಾಗ ಬಂದ್ವಿ. ಸೊ ಇಲ್ಲಿ 5 ಇದಿದ್ದಾವೆ, ಏನಂದರೆ ಕುಂಡ ಇದ್ದಾವೆ. ಆ ಕುಂಡದಲ್ಲಿರೋ ಪ್ರತಿಯೊಂದು ನೀರೂ ಫುಲ್ಲು ಸ್ವೀಟ್ ಇದೆ ನೋಡಿ. ಅಲ್ಲಿ ಸಮುದ್ರ ಇದೆ, ಇಲ್ಲಿ ಗೋಮತಿ ನದಿಯಿಂದ ಕ್ರಿಯೇಟ್ ಆದ ಅರ್ಜುನ ಕುಂಡ ಇದೆ. ಶಕುನಿಯ ಕುತಂತ್ರದಿಂದ ಎಲ್ಲಾನು ಕಳ್ಕೊಂಡ ಪಾಂಡವರು ಇಲ್ಲಿ ಬಂದು ತಪಸ್ ಮಾಡ್ತಾರಂತೆ. ಸೊ ಈ ತಪಸ್ಸಿಂದ ಈ 5 ಕುಂಡ ಅಂದರೆ ಉತ್ಪತ್ತಿ ಆಗುತ್ತಂತೆ. ಇಲ್ಲೂ ಸಮುದ್ರ ನೋಡಿ, ಇಲ್ಲಿ ಫುಲ್ಲು ಸುತ್ತನೂ ಸಮುದ್ರ ಇದೆ. ಬಟ್ ಇಲ್ಲಿ ಮಾತ್ರ ಸಿಹಿ ನೀರು ಬರುತ್ತೆ 5 ಕುಂಡದಲ್ಲೂ. ಇದು ಜಾಂಬವತಿ ನದಿಯಿಂದ ಕ್ರಿಯೇಟ್ ಆದ 2ನೇ ಕುಂಡ. ಇದನ್ನ ಭೀಮಕುಂಡ ಅಂತ ಕರೀತಾರೆ. ಇದು ಉಷಾವತಿ ರಿವರ್ ಇಂದ ಕ್ರಿಯೇಟ್ ಆದ 3ನೇ ಕುಂಡ. ಇದನ್ನ ನಕುಲ ಕುಂಡ ಅಂತ ಕರೀತಾರೆ. ಇದು ಚಂದ್ರಭಾಗ ರಿವರ್ ಇಂದ ಕ್ರಿಯೇಟ್ ಆದ 4ನೇ ಕುಂಡ. ಇದನ್ನ ಸಹದೇವ ಕುಂಡ ಅಂತ ಕರೀತಾರೆ. ಇದು ಲಕ್ಷ್ಮಣ ತೀರ್ಥ ರಿವರ್ ಇಂದ ಕ್ರಿಯೇಟ್ ಆದ 5ನೇ ಕುಂಡ. ಇದನ್ನ ಯುಧಿಷ್ಠಿರ ಕುಂಡ ಅಂತ ಕರೀತಾರೆ. ಇಲ್ಲಿ ದುರ್ವಾಸ ಮುನಿ ತಪಸ್ ಮಾಡಿ ಶಾಪ ಕೊಟ್ರಂತೆ ರುಕ್ಮಿಣಿಗೆ ಅಂತ ಹೇಳ್ತಾರೆ. ಈ ಜಾಗನ ನೋಡಿ ಹೇಗಿದೆ ಅಂತ. ಟೆಂಪಲ್ ಬಟ್ ವಿಡಿಯೋಗ್ರಫಿ ಎಲ್ಲೋ ಇಲ್ಲ. ನೋಡ್ತೀವಿ. ಇದು ಸುಧಾಮ ಸೇತು 2016 ಬಿಲ್ಡ್ ಮಾಡಿದ್ರು. ಕೃಷ್ಣನ ಫ್ರೆಂಡ್ ಇದ್ದಾನಲ್ವಾ ಸುಧಾಮ, ಅವ್ರ ಹೆಸರಿಟ್ಟಿದ್ದಾರೆ ಇದಕ್ಕೆ. ಬಟ್ ಇದು ಇವಾಗ ಕ್ಲೋಸ್ ಆಗಿದೆ. ಮೊದಲು ಇದ್ರ ಮೇಲೆ ನಡ್ಕೊಂಡು ಆ ಕಡೆ ರೀಚ್ ಆಗ್ಬೋದಿತ್ತು, ದ್ವಾರಕಾಧೀಶ್ ಟೆಂಪಲ್ಗೆ ನಾವು ರೀಚ್ ಆಗ್ಬೋದಿತ್ತು. ಬಟ್ ಇವಾಗ ಇದು ಕ್ಲೋಸ್ ಮಾಡಿದ್ದಾರೆ. ಸೊ ನಾವಿವಾಗ ಬೋಟಲ್ಲೇ ಬಂದು ರಿಟರ್ನ್ ನಾವು ಬೋಟಲ್ಲೇ ಹೋಗಬೇಕು. ಇದು ದ್ವಾರಕದಲ್ಲೇ ಮೇನ್ ಟೆಂಪಲ್ಲು. ಇದನ್ನ ಕೃಷ್ಣನ ಆಫೀಸ್ ಅಂತ ಕರೀತಾ ಇದ್ರು. ಇದನ್ನ ಕೃಷ್ಣನ ಮೊಮ್ಮಗ ಸಾಂಬನು ಅನ್ನೋರು ಕಟ್ಸಿದ್ರು. ನೋಡಿ ಮೇಲೆ ಕಾಣ್ತಿರೋಂಥ ಫ್ಲಾಗ್ ದಿನಕ್ಕೆ 5 ಬಾರಿ ಕೆಳಗಡೆ ಇಳಿಸಿ ಮತ್ತೆ ಮೇಲೆ ಹಾರಿಸ್ತಾರಂತೆ. ಈ ಟೆಂಪಲ್ ಒಳಗಡೆ ಕ್ಯಾಮ್ರಾ ಅಂಡ್ ಮೊಬೈಲ್ ಏನೂ ಅಲೋ ಮಾಡಲ್ಲ. ಬಟ್ ನೀವು ಒಳಗಡೆ ಹೋದ್ರೆ ಪ್ರಶಾಂತವಾಗಿರುವಂತಹ ತುಂಬ ಒಳ್ಳೆ ಆರ್ಕಿಟೆಕ್ಚರ್ ಇರುವಂತಹ ಟೆಂಪಲ್ನ ನೀವು ನೋಡಬಹುದು. ಅಂಡ್ ಈ ಟೆಂಪಲ್ನ ಆರ್ಕಿಟೆಕ್ಚರ್ ಬಂದು ಸ್ವರ್ಗನ ನಿರ್ಮಿಸಿದಂತಹ ವಿಶ್ವಕರ್ಮ ಅಂತ ಹೇಳ್ತಾರೆ. ದರ್ಶನ ಎಲ್ಲ ಮುಗಿತು. ಸೊ ಇಲ್ಲೊಂದು ಹೋಟೆಲ್ಗೆ ಬಂದ್ವಿ. ದರ್ಶನ ಅಂದರೆ ತುಂಬಾ ಚೆನ್ನಾಗಿತ್ತು. ಬಟ್ ಚಿಂಟು ಇದ್ದಿದ್ದರಿಂದ ಬೇಗ ದರ್ಶನ ಆಗೋಯ್ತು ನಮಗೆ. ಇಲ್ಲಾಂದರೆ ತುಂಬ 1 hour or 2 hours ಆಗ್ತಿತ್ತು. ಓಕೆ, ಇಲ್ಲಿ ಟೇಸ್ಟ್ ಮಾಡೋಣ ಹೇಗಿದೆ ಫುಡ್ ಅಂತೆಲ್ಲ. ನೋಡಿ ಈ ರೆಸ್ಟೋರೆಂಟು ಗೋಮತಿ ಘಾಟ್ ಅಂಡ್ ದ್ವಾರಕಾಧೀಶ್ ಟೆಂಪಲ್ ಎರಡಕ್ಕೂ ನಿಯರ್ ಇತ್ತು. ಸೊ ಇಲ್ಲಿಗೆ ಬಂದು ನೋಡಿದ್ರೆ ಇಲ್ಲಿ ಗುಜರಾತಿಯನ್ ಡಿಶಸ್ಸೇ ಇತ್ತು. ಸೊ ನಾವಿಲ್ಲಿ ತೇಪ್ಲಾ ಆ್ಯಂಡ್ ಪೋಹನ ಆರ್ಡ್ರ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು ಟೇಸ್ಟ್. ಚಿಂಟುಗೆ ನಾನು ಮನೆಯಿಂದನೇ ಕಿಚಡಿ ಮಾಡ್ಕೊಂಬಂದಿದ್ದೆ. ಸೊ ನಾವಿಲ್ಲಿ ಕುತ್ಕೊಂಡು ಆರಾಮಾಗಿ ಫುಡ್ನ ಎಂಜಾಯ್ ಮಾಡಿದ್ವಿ. ಊಟ ಮುಗೀತು. ಈಗ ಬೇಟ್ ದ್ವಾರಕಾಗೆ ಹೋಗೋಣ ಬನ್ನಿ.
ಬೇಡ್ ದ್ವಾರಕಾಗೆ ನಮ್ಮ ಜರ್ನಿ ಶುರುವಾಯಿತು. ಬೇಡ್ ದ್ವಾರಕ ನೋಡಿಕೊಂಡು ನಾವು ನೆಕ್ಸ್ಟ್ ತುಂಬಾ ಪ್ಲೇಸಸ್ನ ವಿಸಿಟ್ ಮಾಡಿದ್ವಿ. ಬಟ್ ಅದೆಲ್ಲ ನಾನು ಒಂದೇ ವಿಡಿಯೋದಲ್ಲಿ ತೋರ್ಸೋಕೆ ಹೋದರೆ ನಿಮಗೆ ತುಂಬಾ ವಿಡಿಯೋ ಲೆಂತಿ ಆಗುತ್ತೆ. ಸೊ ಆದ್ದರಿಂದ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಉಳಿದಿರೋಂತಹ ಪ್ಲೇಸಸ್ನ ನಿಮಗೆ ತೋರಿಸ್ತೀನಿ. ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್ ಬಾಯ್.